ನಮಸ್ಕಾರ ವೀಕ್ಷಕರೇ. ಡಾಕ್ಟರ್ ಸಾಯಿಲ್ ಅನ್ನುವಂಥದ್ದು ಮೊದಲು ತರಕಾರಿ ಬೆಳೆಗಳಿಗೆ, ಅಡಿಕೆ, ತೆಂಗು ಮುಂತಾದ ಕಬ್ಬು ಬೆಳೆಗಳಿಗೆ ಬಳಸಲಾಗ್ತಾ ಇತ್ತು. ಕಳೆದಷ್ಟು ವರ್ಷಗಳಿಂದ ಕಾಫಿ ತೋಟಗಳಿಗೂ ಇದನ್ನು ಬಳಸಿದ್ದಾರೆ. ಹಾಗಾಗಿ ಇದನ್ನು ಪ್ರಾಯೋಗಿಕವಾಗಿ ನಮ್ಮದೇ ಆದ ಒಂದು ಭಾಗದ ತೋಟಕ್ಕೆ ಮಾತ್ರ ಪ್ರಾಯೋಗಿಕವಾಗಿ ನಡೆಸೋಣ ಅಂತ ಡಾಕ್ಟರ್ ಸಾಯಿಲ್ನ ತರಿಸಿದ್ದೀವಿ. ಇದನ್ನು ಅಪ್ಲಿಕೇಶನ್ ಮಾಡ್ತೀವಿ ಇವತ್ತು. ಇದನ್ನು ಅಪ್ಲೈ ಮಾಡೋವಂಥದ್ದು ಡೀಟೇಲ್ ಬಗ್ಗೆ ವಿಡಿಯೋ ಇರುತ್ತೆ. ಡಾಕ್ಟರ್ ಸಾಯಿಲ್ನ ಯಾಕೆ ಬಳಸಬೇಕು ಅಂದ್ಕೊಂಡಿದ್ದು ಅಂದರೆ, ಕಳೆದ 25 ವರ್ಷಗಳಿಂದ ನಾವು ಕೆಮಿಕಲ್ನ ಫರ್ಟಿಲೈಸರ್ಸು, ಕೆಮಿಕಲ್ ಸ್ಪ್ರೇ ಎಲ್ಲ ನಾವು ಕೆಮಿಕಲ್ ಮೂಲಕ ಮಾಡ್ತಾಯಿದ್ವಿ. ಔಪಚಾರಿಕವಾಗಿ ಒಂದು ಎಕರೆ ತೋಟಕ್ಕೋಸ್ಕರ ನಾವು ಪ್ರಾಯೋಗಿಕವಾಗಿ ನಡೆಸೋಣ ಯಾಕಂದರೆ ರಿಸಲ್ಟ್ ಕೇಳಿದ್ದೀವಿ. ನಾವು ಕಂಡಿಲ್ಲ, ಕೇಳಿದ್ದೀವಿ ರಿಸಲ್ಟ್ ಡಾಕ್ಟರ್ ಸಾಯಿಲ್ ಮೂಲಕ ಹೇಗೆ ಸಿಗುತ್ತೆ ಅಂತ ಉಪಯೋಗಗಳನ್ನ ಕೇಳಿದ್ದೀವಿ. ಹಾಗಾಗಿ ನಮ್ಮದೇ ಆದ 1 ಎಕರೆ ತೋಟಕ್ಕೆ ಪ್ರಾಯೋಗಿಕವಾಗಿ ನಡೆಸ್ತಾ ಇದ್ದೀವಿ. ಡಾಕ್ಟರ್ ಸಾಯಿಲ್ನ ಅಪ್ಲಿಕೇಶನ್ ಬಂದು 1 ಡ್ರಮ್ಗೆ 5 ಲೀಟ್ರ್ ಕ್ಯಾನ್ ಬರುತ್ತೆ, ಅವ್ರದ್ದೇ ಆದಂಥ ಕ್ಯಾನ್ ಬರುತ್ತೆ. 5 ಲೀಟ್ರ್ ಕ್ಯಾನ್ನ ಮಿಕ್ಸ್ ಮಾಡಿ ನೀವು ಕಾಫಿ ಗಿಡದ ಬುಡಕ್ಕೆ ಅಥವಾ ಕಾಫಿ ಗಿಡದ ಮಧ್ಯೆ ಇರುವಂಥ ನಡೆದಾಡುವ ದಾರಿಗೆ ಅಥವಾ ಯಾವುದೇ ತರಕಾರಿಗಳಿರ್ಬೋದು, ನಿಮ್ಮ ಅಡಿಕೆ, ತೆಂಗು, ಕಬ್ಬು ಯಾವುದಕ್ಕೆ ಇರ್ಬೋದು, ಇದು ಮಣ್ಣಿಗೆ ಸೇರುವಂಥದ್ದು. ನೀರಿನಲ್ಲಿ ಅವರ ಡಾಕ್ಟರ್ ಸಾಯಿಲ್ನ ಔಷಧಿಯಲ್ಲಿ ಜೀವಾಣುಗಳಿರ್ತವೆ. ಜೀವಾಣುಗಳು ಮಣ್ಣಿಗೆ ಸೇರಿಸಬೇಕು. ಮಣ್ಣಿಗೆ ಸೇರಿಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿರೋ ಎರೆಹುಳುಗಳು ಜಾಸ್ತಿ ಆಗ್ತವೆ. ಮೈಕ್ರೋಬಿಯಾ ಗ್ರೀಟೆಕ್ ಅವರ ಈ ಡಾಕ್ಟರ್ ಸಾಯಿಲ್ ಅನ್ನುವಂಥ ಲಿಕ್ವಿಡ್ ಮಣ್ಣಿನಲ್ಲಿರುವ ಎರೆಹುಳುಗಳಿಗೆ ಆಹಾರವಾಗ್ತವೆ ಅಂತ ಹೇಳಿದ್ದಾರೆ. ಇದನ್ನು ತಿನ್ನೋಕ್ಕೋಸ್ಕರ ಎರೆಹುಳುಗಳು ಮೇಲೆ ಬರ್ತವೆ, ಹಾಗೆ ಅದರ ಸಂಚಾರಗಳು ಜಾಸ್ತಿ ಆಗುತ್ತವೆ. ನಿಮಗೆ ಗೊತ್ತಿರೋ ಹಾಗೆ ಎರೆಹುಳುಗಳು ದಿನಕ್ಕೆ 12 ತೂತುಗಳನ್ನ ಮಾಡಲೇಬೇಕು ಭೂಮಿಯಲ್ಲಿ. ಆ ಹೋಲ್ಗಳನ್ನ ಮಾಡೋದ್ರಿಂದ ಭೂಮಿಯೊಳಗೆ ನೀರು ಇಂಗುತ್ತೆ, ಅದಲ್ಲದೆ ಗಾಳಿ ಸಂಚಾರವಾಗುತ್ತೆ. ಮರದ ಬೇರಿಗೆ, ಗಿಡದ ಬೇರಿಗೆ ಗಾಳಿ ಸಂಚಾರ ಆಗುತ್ತೆ. ಈ ಡಾಕ್ಟರ್ ಸಾಯಿಲ್ ಲಿಕ್ವಿಡ್ ಏನಾಗುತ್ತೆ ಅಂದರೆ, ಮಣ್ಣಿನಲ್ಲಿರುವ ಜೀವಾಣುಗಳು, ಸೂಕ್ಷ್ಮಾಣು ಜೀವಿಗಳ ಸಂಚಾರ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡುತ್ತೆ. ಈಗ ಆಲ್ರೆಡಿ ನಮ್ಮ ಭೂಮಿಗಳಲ್ಲಿ ಯಾವ ರೀತಿಯಾಗಿದ್ದರೆ ಕಾಂಕ್ರೀಟ್ ಥರ ಹೋಗಿದೆ. ಮಣ್ಣು ಫುಲ್ ಗಟ್ಟಿ, ಮಳೆ ಬಂದರೆ ನೀರು ಇಂಗಲ್ಲ, ಎಲ್ಲ ಕೊಚ್ಚಿ ಹೋಗುತ್ತೆ. ಕಾರಣ ಏನಂದರೆ ಮಣ್ಣು ಲೂಸ್ ಇಲ್ಲ, ಎರೆಹುಳುಗಳ ಸಂಚಾರಗಳಿಲ್ಲ, ಎರೆಹುಳುಗಳು ಹೋಲ್ ಮಾಡೋಕ್ಕೆ ಅಲ್ಲಿ ಎರೆಹುಳುಗಳೇ ಇಲ್ಲ, ನೀರು ಇಂಗಲ್ಲ, ಮಳೆ ಬಂದಿದ್ದೆಲ್ಲ ಕೊಚ್ಚಿ ಹೋಗುತ್ತೆ. ಇದೆಲ್ಲ ನಾವು ಗಮನಿಸಿ ಎಲ್ಲ ತೋಟಗಳನ್ನ ನೋಡಿರೋದ್ರಿಂದ ಒಂದು ತೋಟಕ್ಕೆ ಪ್ರಾಯೋಗಿಕವಾಗಿ ಮಾಡಿ ನೋಡೋಣ. ಇಷ್ಟು ವರ್ಷಗಳಿಂದ ಕೆಮಿಕಲ್ಗೆ ನಾವು ಹೋಗಿದ್ವಿ, ಎಲ್ಲ ಕೆಮಿಕಲಲ್ಲೇ ಮಾಡ್ತಾಯಿದ್ವಿ. ಇದು ಹೊಸ ತೋಟ ಇದು ತುಂಬ ಚಿಕ್ಕ ತೋಟ. ಇದು ಚಿಕ್ಕ ತೋಟ ಅಂದರೆ 6 ವರ್ಷದ ಗಿಡಗಳು. ಹೊಸ ತೋಟ ಮಾಡೋದ್ರಿಂದ ಈ ಮಣ್ಣಿಗೆ ಇನ್ನೂ ಚೈತನ್ಯ ಇರುತ್ತೆ. ಕೆಮಿಕಲ್ ಇನ್ನೂ ತುಂಬ ಬೆಳೆಸಿಲ್ಲ. ಹಾಗಾಗಿ ಇದ್ರ ಮೇಲೆ ಪ್ರಯೋಗ ಮಾಡಿ ನೋಡೋಣ ಅಂತ ಮಾಡ್ತಾ ಇರೋದು. ಡಾಕ್ಟರ್ ಸಾಯಿಲ್ನ ಬಳಸೋಕ್ಕಾಗಲಿಲ್ಲ ಅಂತವರು, ಅಂದರೆ ಇದು ಒಂದು 1250 ಬೀಳುತ್ತೆ ಒಂದು 5 ಲೀಟ್ರ್ ಕ್ಯಾನ್ಗೆ. ಅಷ್ಟು ಮಾಡಲಿಲ್ಲ ಅಂದರೆ ನೀವು ಜೀವಾಮೃತಗಳನ್ನ ಬಳಸಿ ನೋಡ್ಬೋದು. ಜೀವಾಮೃತ ಎಲ್ಲರಿಗೂ ಗೊತ್ತಿರುತ್ತೆ, ಸಗಣಿ ಮಿಶ್ರಣ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಒಂದು ಹಸು ಇದ್ರೆ ಸಾಕು, ಮನೆಯಲ್ಲಿ 5-6 ಎಕರೆ ತೋಟಕ್ಕೆ ಭಾಗಷ್ಟು ಜೀವಾಮೃತ ಮಾಡ್ಕೊಬೋದು. ಅದನ್ನು ಮಾಡ್ಕೊಂಡು ಕೂಡ ಅಪ್ಲಿಕೇಶನ್ ಮಾಡ್ಬೋದು. ಡಾಕ್ಟರ್ ಸಾಯಿಲ್ ಅಪ್ಲಿಕೇಶನಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಕಂಪ್ನಿ ಪ್ರಮೋಷನಲ್ಲಿ ಹೇಳಿದ್ದಾರೆ. ಅವ್ರು ರೆಕಮೆಂಡೇಷನ್ ಮಾಡೋದ್ರಿಂದ ಅವ್ರು ಹೇಳಿದ್ರು 1 ವರ್ಷ ಟೈಮ್ ತಗೊಳುತ್ತೆ ಅಂತ. ಆರ್ಗ್ಯಾನಿಕ್ ಇನ್ನೂ ಟೈಮ್ ಬೇಕು, 2-3 ವರ್ಷಗಳ ಟೈಮ್ಗಳು ಬೇಕು ನೀವು ಪೂರಾ ಆರ್ಗ್ಯಾನಿಕ್ ಹೋಗ್ತೀರಾ ಅಂದರೆ. ಅದಲ್ಲದೆ ನಾವು ಅಪ್ಲಿಕೇಶನ್ ಡಾಕ್ಟರ್ ಸಾಯಿಲ್ ಅಪ್ಲೈ ಮಾಡಿ 1 ವಾರಕ್ಕೆ ನಮಗೂ ಗೊತ್ತಾಗಿದೆ ರಿಸಲ್ಟು. ಅಷ್ಟೊಂದು ರಿಸಲ್ಟ್ ಅಂದರೆ ಎರೆಹುಳುಗಳ ಆ್ಯಕ್ಟಿವಿಟೀಸ್ ಗೊತ್ತಾಗಿದೆ. ನಾವು ಎಲ್ಲೆಲ್ಲಿ ಸ್ಪ್ರೇ ಮಾಡಿದ್ದೀವಿ, ಕಾಫಿ ಗಿಡದ ಬುಡದಲ್ಲಿ ಹಾಗೆ ಮೆಣಸಿನ ಬಳ್ಳಿಯ ಬುಡದಲ್ಲಿ ಸ್ಪ್ರೇನ ಮಾಡಿರ್ತೀವಿ, ಅಲ್ಲಿ ನಮ್ಮ ಎರೆಹುಳುಗಳ ಆ್ಯಕ್ಟಿವ್ಸ್ ಅಂತ ಮೇಲೆ ಹಿಕ್ಕೆಗಳನ್ನ ನೋಡಿದ್ದೀವಿ. ಇಷ್ಟು ವರ್ಷಗಳಲ್ಲಿ ಅಷ್ಟು ಹಿಕ್ಕೆಗಳನ್ನ ನೋಡಿಲ್ಲ. ಯಾಕಂದರೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಕಾಫಿ ಗಿಡದ ಮಧ್ಯದಲ್ಲಿ ಓಡಾಡೋ ದಾರಿ ಇರುತ್ತೆ, ನಿಮ್ಗೆ ಅಲ್ಲಿ ಆ್ಯಕ್ಟಿವಿಟೀಸ್ ಗೊತ್ತಾಗಲ್ಲ, ಎರೆಹುಳುಗಳಲ್ಲಿ ಗೊತ್ತಿರಲ್ಲ. ಹಾಗೆ ಎಲ್ಲೆಲ್ಲಿ ಸ್ಪ್ರೇ ಮಾಡಿರ್ತೀರ, ಎಲ್ಲೆಲ್ಲಿ ಲಿಕ್ವಿಡ್ನ ಹಾಕಿದ್ದೀರ ಮಣ್ಣಿಗೆ, ಅಲ್ಲಿ ಹಿಕ್ಕೆಗಳನ್ನ ತಂದು ಹಾಕಿದ್ದಾವೆ. ಹಾಗಾಗಿ ಸ್ವಲ್ಪ ನಮಗೆ ಅದು ಓಕೆ ಅಂತ ಅನ್ನಿಸ್ತು. ಏನೋ ನಡೆದಿದೆ, ಆ್ಯಕ್ಟಿವಿಟೀಸ್ ನಡೆದಿದೆ ಅಂತ ಗೊತ್ತಾಗಿ 1 ವಾರಕ್ಕೆ ಗೊತ್ತಾಗುತ್ತೆ. ನಿಮಗೂ ಕೂಡ ಅದು ಗೊತ್ತಾಗುತ್ತೆ. ಕೆಮಿಕಲಿಂದ ನೀವು ಆರ್ಗ್ಯಾನಿಕ್ ಕಂಪ್ಲೀಟ್ ಶಿಫ್ಟ್ ಆಗ್ತಿದ್ದೀರಾ ಅಂದರೆ, ನೀವು ಮಣ್ಣಿಗೆ ಯಾವುದೇ ರೀತಿ ಕೆಮಿಕಲ್ನ ಅಪ್ಲೈ ಮಾಡೋ ಹಾಗಿಲ್ಲ. ಡಾಕ್ಟರ್ ಸಾಯಿಲ್ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಸುಣ್ಣ ಕೂಡ ಹಾಕೋ ಹಾಗಿಲ್ಲ. ಯಾಕಂದರೆ ಅದು ನಿಮಗೆ ಮಣ್ಣಿಗೆ ರಿಕವರಿ ಟೈಮ್ ಅಂತಾರೆ. ಅದು ನ್ಯಾಚುರಲಾಗಿ ರಿಕವರ್ ಆಗೋಕ್ಕೆ ನೀವು ಟೈಮ್ ಕೊಡಬೇಕು. ಕಂಪ್ನಿಯ ರೆಕಮೆಂಡೇಷನ್ ಪ್ರಕಾರ ನೀರನ್ನ ಮಿಕ್ಸ್ ಮಾಡಿ, ಆ ಮಿಶ್ರಣ ಏನಿರುತ್ತೆ ಅದನ್ನು ಬುಡಕ್ಕೆ ನಾವು ಹುಯ್ಯಬೇಕು. ಅಂದರೆ ಬಿಂದಿಗೆಯಲ್ಲಿ, ಕೊಡಪಾನದಲ್ಲಿ ಅಥವಾ ಏನಾದರೂ ಮೆಟೀರಿಯಲ್ ತೊಗೊಂಡು ಅದನ್ನ ಅಪ್ಲಿಕೇಶನ್ ಅದೇ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಅಷ್ಟು ಟೈಮ್ ಇಲ್ಲ. ನಾವು ಟ್ರೈ ಮಾಡಿದ್ವಿ. 1 ಎಕರೆಗೆ ನಿಮಗೆ ಅಷ್ಟು ಸಾವಿರ ಗಿಡಗಳಿರ್ತವೆ. ಅಷ್ಟು ಗಿಡಕ್ಕೆ ನೀವು ಬಿಂದಿಗೆಯಲ್ಲಿ, ಕೊಡಪಾನದಲ್ಲಿ ಹುಯ್ತೀರಾ ಅಂದರೆ ನಿಮಗೆ 1-2 ದಿನ ಬೇಕು. ನಾವು ಕಾಫಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅಂತ ಒಂದು ಮಾಡಿಫಿಕೇಷನ್ ಮಾಡ್ಕೊಂಡಿದ್ವಿ. ಟಿಲ್ಲರಲ್ಲಿ ಆಸ್ಪಿ ಪಂಪ್ ಅಂತ ಬರುತ್ತೆ, ಪಂಪನ್ನು ನಾವು ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವು ಡ್ರಮ್ಮಲ್ಲಿ ಆಲ್ರೆಡಿ ಮಿಶ್ರಣ ಮಾಡಿರುವಂಥ ಲಿಕ್ವಿಡ್ನ ಪೈಪ್ ಮುಖಾಂತರ ನಾವು ಬೇಗ ಮಾಡ್ಬೋದು. ಕೆಲಸ ಬೇಗ ಆಗುತ್ತೆ. ಇದನ್ನು ನಾವು 1 ದಿನ ಆಯಿತು ಟೈಮು. 2 ದಿನ 2.5 ದಿನ 3 ದಿನ ಆಗುವಂಥ ಕೆಲಸ 1 ದಿನಲ್ಲಿ ಆಗಿದೆ, ಕಂಪ್ಲೀಟ್ ಆಗಿದೆ. ಅಂದರೆ ನೀವು ಅದಕ್ಕೆ 2 ರೀತಿಯೂ ಮಾಡ್ಬೋದು. ನೀವು ಹುಯ್ಬೋದು ಅಥವಾ ಒಟ್ಟಲ್ಲಿ ಮಣ್ಣಿಗೆ ಸೇರಬೇಕಷ್ಟೇ. ಅದು ಮಣ್ಣಿಗೆ ನೀವು ಎಷ್ಟು ಹಾಕಿದ್ರೂ ಏನು ಡೋಸೇಜ್ ಏನು ಜಾಸ್ತಿ ಆಗೋಲ್ಲ. ಇದು ಇಂಗ್ಲೀಷ್ ಮೆಡಿಸನ್ ಅಲ್ವಲ್ಲ, ಕೆಮಿಕಲ್ ಇರೋದ್ರಿಂದ ನೀವು ಎಷ್ಟು ಡೋಸೇಜ್ ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ. ಹಾಗಾಗಿ ನೀವು ಇದು ಪಂಪ್ ಕೂಡ ಮಾಡಿ ನೀವು ಸಪ್ಲೈ ಮಾಡ್ಬೋದು. ನೀವು ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು, ಯಾವುದೇ ರೀತಿ ನ್ಯಾಚುರಲ್ ಜೀವಾಣುಗಳಿರೋಂತಹ ನೀವು ಅಪ್ಲಿಕೇಶನ್ನ ಮಣ್ಣಿಗೆ ಹಾಕ್ತಿದ್ದೀರಾ ಅಂದರೆ, ಟ್ರೈಕೋಡರ್ಮ ಇರ್ಬೋದು ಅಥವಾ ಡಾಕ್ಟರ್ ಸಾಯಿಲ್ ಇರ್ಬೋದು,
ನಿಮ್ಮ ಪಂಪ್ ಸ್ಪ್ರೇ ಮಾಡ್ತೀರಲ್ಲ, ಅದರಲ್ಲಿ ಹಿಂದಿನ ಸರಿ ಯಾವುದು ಸ್ಪ್ರೇ ಮಾಡಿದ್ದೀರಾ, ಕೆಮಿಕಲ್ ಸ್ಪ್ರೇ ಮಾಡಿರ್ತೀರಾ, ಅದನ್ನ ಸ್ವಲ್ಪ ವಾಶ್ ಮಾಡಬೇಕು. ಪೈಪಲ್ಲಿರುವಂತಹ ಕೆಮಿಕಲ್ ಎಲ್ಲ ಹೊರಟೋಗಬೇಕು. ಆ ಇಂಜಿನಲ್ಲಿ ಪಂಪಲ್ಲಿರುವಂಥ ಕೆಮಿಕಲ್ ಕೂಡ ಹೊರಟೋಗಬೇಕು. ಒಂದು 2-3 ಬಿಂದಿಗೆ ನೀರನ್ನು ಖಾಲಿ ಓಡಿಸಿ ಅದೆಲ್ಲ ಹೋಗ್ಬೇಕು. ತೊಳೆದೆಲ್ಲ ಹೋದ್ಮೇಲೆ ನೀವು ಇದನ್ನು ಹಾಕಬೇಕು. ಇಲ್ಲಾಂದರೆ ನೀವು ಆ ಕೆಮಿಕಲ್ ಮಿಶ್ರಣ ಆಗಿ ನಿಮಗೆ ಅಷ್ಟು ರಿಸಲ್ಟ್ ಗೊತ್ತಾಗಲ್ಲ, ಜೀವಾಣುಗಳು ಅಲ್ಲೇ ಸತ್ತೋಗ್ತವೆ. ಅದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನೀವೀಗ ಇಲ್ಲಿ ನೋಡ್ಬೋದು ಯಾವ ರೀತಿ ಅದನ್ನು ಮಿಶ್ರಣವನ್ನು ನಾವು ಗಿಡಗಳಿಗೆ ಕೊಡ್ತಾ ಇದ್ದೀವಿ ಅಂತ. ಇದೇ ಪೈಪು ನಾವು ಲ್ಯಾನ್ಸ್ ಮುಖಾಂತರನೇ ಕೊಡ್ತಾ ಇದ್ದೀವಿ. ಈ ಥರ ಗಿಡದ ಬುಡಕ್ಕೆ ಬಿಡಬೇಕು. ನಾವು 1-1.5 ಲೀಟ್ರ್ ಬಿಡ್ತಾ ಇದ್ದೀವಿ ಅಂದಾಜಿಗೆ. ಅದು ನಿಮ್ಮ ಮನಸ್ಸಲ್ಲಿ ಲೆಕ್ಕ ಹಾಕೊಬೇಕು, ಎಷ್ಟು ಸೆಕೆಂಡಿಗೆ ಅದು 1 ಲೀಟ್ರ್ ತುಂಬುತ್ತೆ ಅಂತ ಒಂದು ಅಂದಾಜು ಮಾಡಿಕೊಂಡು ಅಷ್ಟೇ. ಒಂದು 10 ಸೆಕೆಂಡ್ 20 ಸೆಕೆಂಡ್ ಬಿಟ್ಟರೆ ಅಲ್ಲಿ 1 ಲೀಟ್ರ್ ತಲುಪುತ್ತೆ ಮಣ್ಣಿಗೆ ಚೆನ್ನಾಗಿ ಬಿಟ್ಟರೆ ಒಳ್ಳೆಯದು. ಸ್ವಲ್ಪ ಬೇರುಗಳು ಅಗಲವಾಗಿ ಹೋಗಿರ್ತವೆ. ಸೊ ಮಣ್ಣಿಗೆ ಸುತ್ತ ಬಿಡಬೇಕು. ಒಂದೇ ಬುಡಕ್ಕೆ ಬಿಡೋದ್ರಿಂದ ಅದು ನೇರವಾಗಿ ಒಳಗಡೆ ಹೋಗಿಬಿಡುತ್ತೆ. ಸುತ್ತ ಬಿಡೋದ್ರಿಂದ ಎಲ್ಲ ಕಡೆ ಬೇರ್ಗೂ ತಗೊಳ್ಳೋದು ಚಾನ್ಸಸ್ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ಆಲ್ರೆಡಿ ಡಾಕ್ಟರ್ ಸಾಯಿಲ್ನ ಅಪ್ಲಿಕೇಶನ್ನ ಮಾಡಿ ಏನಾದರೂ ಸ್ವಲ್ಪ ಅದರಿಂದ ಉಪಯೋಗನ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ನಮ್ಮ ಮೊದಲನೇ ಪ್ರಯತ್ನ, ಹಾಗಾಗಿ ಇದು ನಮಗೂ ಅಷ್ಟು ತಿಳಿದಿಲ್ಲ ಇದ್ರ ಬಗ್ಗೆ. ನಿಮ್ಮಲ್ಲಿ ಆಲ್ರೆಡಿ ಯಾರು ಯೂಸ್ ಮಾಡಿ ಇದರ ಬೆನಿಫಿಟ್ನ ತಿಳ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಯಾವ ಬೆಳೆಗೆ ಮಾಡಿದಿರಿ, ಎಷ್ಟು ವರ್ಷ ಮಾಡಿದಿರಿ, ಈಗ ಎಷ್ಟು ವರ್ಷ ಆಗಿದೆ, ಅದರ ಫಲಿತಾಂಶ ಹೇಗಿದೆ ಸ್ವಲ್ಪ ತಿಳಿಸಿ. ಕಮೆಂಟ್ ಓದೋರು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಡಾಕ್ಟರ್ ಕೃಷಿಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಒಂದು ವಿಭಿನ್ನ ಪ್ರಯತ್ನಗಳನ್ನ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನಿಮ್ಮ ಪ್ರೋತ್ಸಾಹ ಇರಬೇಕು. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ತಿಳಿಸಿ, ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.